ಮದರ್ ಆದ್ಮೇಲೆ ನಿಮ್ಮ ಹಾಬೀಸ್ ಯಾವ್ದು ಎಕ್ಸ್ಟ್ರಾ ಆಡ್ ಆಯ್ತು ನಿಮ್ ಲೈಫ್ಗೆ, ಯಾವ್ದು ಲೆಸ್ ಆಯ್ತು? ಹಾಬೀಸಾ? ಫಸ್ಟ್ 3 years ಮೈನಸ್ ಮಾಡ್ಬಿಡಿ. ಇಫ್ ಯು ರಿಯಲಿ ವಾಂಟ್ ಟು ಟೇಕ್ ಕೇರ್ ಆಫ್ ಯುವರ್ ಬೇಬಿ ಆಲ್ ಬೈ ಯುವರ್ ಸೆಲ್ಫ್, ನನಗೆ ನಾನು ತುಂಬ ಡಿಸಿಪ್ಲಿನ್ಡ್ ಮುಂಚಿಂದನು. ಸ್ವಲ್ಪ ಟೈಮ್ ಟೇಬಲ್ ಹಾಕೊಳ್ಳೋದ್ರಿಂದ ಹಿಡಿದು ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮುಂಚಿಂದನು. ಇವಾಗ ಟೈಮ್ ಟೇಬಲೇ ಇಲ್ಲ ಇವಾಗ. ಹತ್ರ ಹೇಳಕೊಟ್ಟೆ ಮಗು ಆಮೇಲೆ ನೋ ಟೈಮ್ ಟೇಬಲ್ ಏನೂ ಇಲ್ಲ. ನಂಗೆ ಆ ದಿವಸ ಹೇಗೆ ಬರ್ತೋ ಹಾಗೆ ಥರ. ಬಟ್ ಲಕ್ಕೀಲಿ ಆ ಒಂದು ಕಾಮ್ ಆ್ಯಂಡ್ ಕಂಪೋಸ್ ಮೈಂಡ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ ನಾನು. ಎಳೆ ಮಗು ಕೈಯಲ್ಲಿದ್ದಾಗ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಬಂದಾಗ, ಮಗು ಕೈಯಲ್ಲಿ ಬಂದಾಗ ಆಸ್ಪತ್ರೆಯಿಂದ ಮನೆಗೆ ತೊಗೊಂಬರ್ತೀವಲ್ಲ, ಆಗ ನಮಗೆ ತುಂಬ ರಿಲ್ಯಾಕ್ಸ್ಡ್ ಆಗಿರೋ ಮೈಂಡ್ ಸೆಟ್ ಬೇಕು ನಮಗೆ. ಯು ಹ್ಯಾವ್ ಟು ಬಿ ವೆರಿ ರಿಲ್ಯಾಕ್ಸ್ಡ್. ಯಾಕಂದರೆ ನಮಗೇನೂ ಗೊತ್ತಿಲ್ಲ ಹೊಸದು. ನಾನಂತೂ ಯಾರ ಮನೆಯಲ್ಲಿ ಯಾವುದೂ ಮಗುನೂ ನೋಡಿಲ್ಲ, ಯಾವ ಮಗು ಬೆಳೆದಿರೋದು ನೋಡಿಲ್ಲ. ನನ್ನ ಕಸಿನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಏನೂ ನೋಡಿಲ್ಲ. ಐ ಡೋಂಟ್ ನೋ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸೊ ಟೋಟ್ಲಿ ಅನ್ಪ್ರಿಪೇರ್ಡ್. ನಮ್ಮ ತಾಯಿನೂ ಅಷ್ಟೇ ಹೆಚ್ಚಿನ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿದ್ದು ಹೇಳಿದ್ದು ಮಾಡಿದ್ದೆಲ್ಲ ಏನಿಲ್ಲ. ಸ್ವಲ್ಪ ಸೈಲೆಂಟ್ ಅಮ್ಮ. ಸೊ ಹಾಗಾಗಿ ಏನೂ ಗೊತ್ತಿದ್ದೇ ಇಲ್ಲ. ಐ ವಾಸ್ ನಾಟ್ ಈವನ್ ಪ್ರಿಪೇರ್ಡ್ ಫಾರ್ ಇಟ್. ಆ್ಯಂಡ್ ನೋಬಡಿ ಕ್ಯಾನ್ ಪ್ರಿಪೇರ್ ಯು ಫಾರ್ ಇಟ್. ಅಫ್ಕೋರ್ಸ್ ನಮ್ಮೆಲ್ಲರೂ ಗೊತ್ತಿರೋದೇನೋ, ಯಾರೂ ಪ್ರಿಪೇರ್ ಮಾಡೋಕ್ಕೆಲ್ಲ ಆಗಲ್ಲ. ಅಟ್ಲೀಸ್ಟ್ ಇಲ್ಲ ವಿಷಯನಾರು ಗೊತ್ತಿರುತ್ತಲ್ಲ. ನಾವು ಇಲ್ಲಿ ಕೇಳಿರ್ತೀವಲ್ಲ, ನಾನು ಕೇಳೂ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ 6 months ಏನಿದೆ, ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಹೇಗಿರುತ್ತೆ, ಏನು ಕತೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೆ. ಪ್ರತಿ ಒಂದು ಸ್ಟೆಪ್, ಒಂದು ಸ್ಟೇಜ್. ಶಿ ವಾಸ್ ವೆರಿ ಸಿಸ್ಟಮ್ಯಾಟಿಕ್. ಸ್ಲೀಪಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಎಲ್ಲರೂ ಹೆದರ್ಸೋರು ನನಗೆ. ಲೇಟ್ ಆಗುತ್ತೆ ಮಲಗೋದೇ ಇಲ್ಲ, ನಿದ್ದೆನೇ ಇರಲ್ಲ, ಇನ್ನೊಂದಿರಲ್ಲ, ಮತ್ತೊಂದಿರಲ್ಲ. ಬಟ್ ಶಿ ವಾಸ್ ಸೋ ಒಂಥರ. ಫಸ್ಟ್ ವೀಕಲ್ಲಿ ಎವ್ರಿ 2.5 hours ಎದ್ದೇಳೋಳು. ಸೆಕೆಂಡ್ ವೀಕಲ್ಲಿ ಎವ್ರಿ 2 hours 15 minutes ಎದ್ದೇಳೋಳು. ಅದು ಥರ್ಡ್ ವೀಕಲ್ಲಿ ಎವ್ರಿ 2 hours ಎದ್ದೇಳೋಳು. ಆ ಥರ ಒಂದು ತಿಂಗಳು ಎವ್ರಿ 2 hours ಕರೆಕ್ಟ್ ಟಕ್ಟಂಗೆ ಅಂತ ಅಲಾರಾಮ್ ಒಟ್ಟಂಗೆ ಎದ್ದೇಳೋಳು ಹಾಲು ಕುಡಿಸೋ ಟೈಮಲ್ಲಿ. ಸೊ ಆ ಥರ ವೆರಿ ಸಿಸ್ಟಮ್ಯಾಟಿಕ್ ಇದ್ದ ಅವಳು. ನಾನು ಅದೇ ತಾಳದಲ್ಲಿ ನಡೀತಿದ್ದೆ. ಐ ಕುಡ್ ಅಂಡರ್ಸ್ಟ್ಯಾಂಡ್ ದಟ್. ಆ್ಯಂಡ್ ದಟ್ ಈಸ್ ಹೌ ಮೈ ಟೈಮ್ ಟೇಬಲ್ ವಾಸ್ ಫಾರ್ಮ್. ಬಿಟ್ಟರೆ ನನ್ನ ಪರ್ಸ್ನಲ್ಲಾಗಿ ನಾನು ಯೋಗ ಮಾಡೋದಿರ್ಬೋದು, ನಾರ್ಮಲ್ಲಾಗಿ ಲೈಫ್ ಶುರುವಾಗಿದೆಯಲ್ಲ ಇವಾಗ. ಫ್ರಮ್ ಪಾಸ್ಟ್ 6-7 months ಸ್ವಲ್ಪ ಶುರುವಾಗಿದೆ ನಾರ್ಮಲಾಗಿ. ನನ್ನ ಕೆಲಸ ನಾನು ಮಾಡ್ಕೋಬೋದು ಅಂತ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿ ವೆರಿ ಕ್ವಿಕ್ ಆ್ಯಂಡ್ ಆ್ಯಕ್ಟಿವ್ ದ ಹೋಲ್ ಡೇ. ನೀವೇ ಎಲ್ಲ ಕೆಲಸ ಮಾಡ್ತೀರಿ ಅಂತಂದರೆ ದ ಹೋಲ್ ಡೇ ಯು ಹ್ಯಾವ್ ಟು ಬಿ ಆ್ಯಕ್ಟಿವ್. ನಾನು ರಿಲ್ಯಾಕ್ಸಾಗಿ ಆರಾಮಾಗಿ ಕೂತ್ಕೊಳ್ತೀನಪ್ಪ, ಏನು ಮಾಡೋಣ ಅಂತೆಲ್ಲ ಆಗಲ್ಲ. ನನಗೆ ಸಿಗೋದೇ ಇಲ್ಲ ಆ ಥರ ಟೈಮ್. ನನಗೆ ಇತ್ತೀಚೆಗಷ್ಟೇ ನಾನು ಸ್ವಲ್ಪ ವಾರದಲ್ಲಿ 1-2 ದಿವಸ ಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ತುಂಬ ಫಿಸಿಕಲಿ ನನಗೆ ವಾರದಲ್ಲಿ 5 ದಿವಸ ನಾನು ಡಾನ್ಸ್ ಫಾರ್ಮ್, ಯಾವ್ದಾದ್ರು ಡಾನ್ಸ್ ಫಾರ್ಮ್ ಮಾಡೋಕ್ಕೆ ಇಷ್ಟ, ಅಥವಾ ಏನೇನೋ ಕಲಿಬೇಕು ಅಂತ ಆಸೆ ನನಗೆ. ಆ ಒಂದು ಜೀವನದಲ್ಲಿ ಏನಾದ್ರು ಹೊಸದಾಗಿ ಕಲಿಬೇಕು ಅನ್ನೋ ಒಂದು ಗುರುತು ಇರಬೇಕು ಎಲ್ಲರಿಗೂ. ಯಾರಿಗೋ ಏನೋ ಪ್ರೂವ್ ಮಾಡ್ತೀವಿ ಅಂತ ಎಲ್ಲೋ ಏನೋ ಎಫೆಕ್ಟ್ ಕೊಡ್ತೀವಿ ಅನ್ನೋದಲ್ಲ. ನಮ್ಗೆ ಖುಷಿ ಗೊತ್ತಿಲ್ಲ, ಏನೋ ಒಂದು ಕಲಿಬೇಕು, ಏನೋ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ ಥರಲ್ಲ. ಬಟ್ ಅದು ಯಾವುದಕ್ಕೂ ಟೈಮ್ ಸಿಗ್ತಾರೆ ಇಲ್ಲ, ಖಂಡಿತ ಸಿಗ್ತಾ ಇಲ್ಲ. somehow I'm just trying to manage ಅಷ್ಟೇ. ಆ ದಿವಸ ಏನಾರು ಒಂದು ಮಾಡ್ಲಿಕ್ಕೆ ಆಯ್ತಾ, ಏನಾರು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ನನಗೋಸ್ಕರ ಏನಾರು ಮಾಡ್ಕೊಳಕ್ಕಾಯ್ತಾ, ಸೋ ಹ್ಯಾಪಿ ದಟ್. ಸೊ ಹಂಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಂಟರ್ವ್ಯೂ ಇದೆಯಲ್ಲ, ಈ ಒಂದು ಟೈಮ್ ನಂದು ಅಂತ. ಇದು ಬಿಟ್ಟರೆ ಇವಾಗ ಫುಲ್ ಟೈಮ್ ನಾನು ಅವಳನ್ನ ನೋಡ್ಕೊಳ್ಳೋದು. ಯಾಕೆಂದ್ರೆ ಈ ಟೈಮಲ್ಲಿ ಅವಳು ಬೇರೆ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ದಾರೆ, ನಮ್ಮ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ಫುಲ್ ಶಿಲ್ ಬಿ ಆನ್ ಮೀ. ಸೊ ಹಾಗೆ ಇದೆ ನನ್ನ ಟೈಮ್ ಇವತ್ತು. ಅಶ್ಮಿತಾ, ಮತ್ತೆ ನೀವು ಯಾವೆಲ್ಲ ಪ್ಲೇಸಸ್ ಇನ್ನು ನಮ್ಮ ಕರ್ನಾಟಕ ಬಿಟ್ಟೆಲ್ಲೂ ಹೋಗಿಲ್ಲ. ಕರ್ನಾಟಕದಲ್ಲಿ ಇಲ್ಲ, ಗೋವಾಗೆ ಹೋಗಿದ್ವಿ. ಸಾರಿ, ಗೋವಾ ಬೇರೆ ಕಡೆ ಹೋಗಿಲ್ಲ. ಕರ್ನಾಟಕದಲ್ಲಿ ಓಡಾಡ್ಕೊಂಡು ಇಲ್ಲ, ತಮಿಳ್ನಾಡು ಹೋಗಿದ್ವಿ. ಸಾರಿ, ಊಟಿಗೆ ಹೋಗಿದ್ವಿ. ಒಟ್ಟಾಗಿ ಸೌತ್ ಇಂಡಿಯಾದಲ್ಲಿ ಓಡಾಡಿದ್ವಿ. ಸೊ ನಾರ್ತ್ ಇಂಡಿಯಾಗೆಲ್ಲೂ ಹೋಗಿಲ್ಲ, ನಮ್ಮ ಬೇರೆ ದೇಶಕ್ಕೆ ಇನ್ನೂ ಹೋಗಿಲ್ಲ. ಅವ್ರ ಹೊಟ್ಟೆಲಿ ಇದ್ದಾಗ ಬೇರೆ ದೇಶಕ್ಕೆ ಹೋಗಿಲ್ಲ. ನಾನು ಏನ್ ಗೊತ್ತಾಗಿದ್ದೀನಿ, ನಾನು ತುಂಬಾ ಆಸೆ ಇತ್ತು. ಪ್ರೆಗ್ನೆಂಟ್ ಆಗಿದ್ದಾಗ ಫ್ಲೈಟಲ್ಲಿ ಹೋದ್ರಿ ಅನ್ನೋ ಒಂದು ತುಂಬಾ ಕುತೂಹಲ ಇತ್ತು. ಅದು ಇಲ್ಲೇ ನಮ್ಮ ದೇಶದಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಹೇಗಿರುತ್ತೆ ತುಂಬಾ ಕ್ಯೂರಿಯಾಸಿಟಿ. ಪ್ರೆಗ್ನೆನ್ಸಿನಲ್ಲಿ
ಎಲ್ಲ ಏನು ಇನ್ನು ನಮ್ಮದು ಆ ಟೈಮ್ ನನ್ನ ಹಸ್ಬೆಂಡ್ ಇಲ್ಲೇ ಕೆಲಸ ಮಾಡ್ತಾರೆ. ನಾನು ಎಲ್ಲ ಹೋಗ್ತಾರೆ ಹೆಂಗೆ ಅಂತ ಆಮೇಲೆ ಸಡನ್ಲಿ ನಾನು ಮೇಲ್ ಬಂತು ಕನ್ನಡ ಸಂಘದ್ದು ಕನ್ನಡ ನನ್ನ ಮಗಳು ದೇವ್ರದಿಂದ ಇತ್ತೀಚೆಗೆ ಶುರುವಾಗಿದೆ. ಇಷ್ಟು ದಿವಸ ಇರಲಿಲ್ಲ. ಇತ್ತೀಚೆಗೆ ಅವ್ಳು ಇಷ್ಟ ಕೊಟ್ಟಿದ್ದೀನಿ ಬಟ್ ನನಗೇನೋ ಒಂದು ಆಗ್ತದೆ ಅದಕ್ಕೆ ಕೊಟ್ಟರೆ ದಪ್ಪ ಏನೋ ಹೊಸ ವರ್ಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಗಟ್ಟಿ ಅದು ಇಷ್ಟ ಗಟ್ಟಿ ಇರ್ತದೆ ಹಾಗಾಗಿ ತಲೆನೋವು ಬೆಸ್ಟ್ ಯಾವಾಗ ಗೊತ್ತಾ ರೇಟ್ನೆಲ್ಲ ನೆಮ್ಮದಿ ಹೊಟ್ಟೆ ತುಂಬ ಕುಂತಾರೆ ನಮ್ಗೇನು ದೇವ್ರು ನನ್ನ ಮಗಳು ಪಾಪ ಕಷ್ಟನೂ ಕೊಟ್ಟಿಲ್ಲ. ಏನ್ ಹೇಳಿದ್ರೆ ಗೊತ್ತಿಲ್ಲ ಕಷ್ಟ ನಾನು ಅಷ್ಟು ಫೇಸ್ ಮಾಡಿದ್ದರೋದ್ರಿಂದ ಏನ್ ಮಾಡ್ಬೋದು ತೊಂದರೆ ಅಂತೂ ಆಗ ಕಷ್ಟ ಅಂತೂ ಆಗುತ್ತೆ ಟೆನ್ಷನ್ ಅಂತೂ ಆಗ್ಬೋದು. ನೀವು ಟೆನ್ಷನ್ ಮಾಡ್ಕೊಳ್ದೇನೆ ಹುಡುಕಾಡ್ಬೇಕು ಪ್ರಯತ್ನ ಪಡ್ಬೇಕು. ನಾವೇ ಏನಾದ್ರು ತಪ್ಪು ಮಾಡ್ತೀರಾ ಸರಿಯಾಗಿ ತಿನ್ನಿಸ್ತಾ ಇಲ್ವಾ ಅಂತ ಅವ್ರಿಗೆ ಆಹಾರ ಇಷ್ಟ ಆಗ್ತದೆ I don't know. ಅನ್ಸುತ್ತೆ ನನಗೂ ಇನ್ನೂ ಐ ಆಮ್ ನಾಟ್ ರೆಡಿ ಫಾರ್ ಇಟ್. ನೋಡೋಣ.